ಇವತ್ತಿನ ವಿಡಿಯೋ ಬಂದು ತಾಯಿ ಆಗಿರೋರಿಗೆ ಮತ್ತೆ ಮುಂದೆ ತಾಯಿ ಆಗ್ತಾ ಇರೋರಿಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆ ಯಾವ್ದಾದ್ರು ಇಂಪಾರ್ಟೆಂಟ್ ಇಲ್ಲ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ಕೋತೀನಿ. ಫಸ್ಟ್ ಬಂದು ಕ್ಯಾರಿ ಬೆಡ್. ಇದು ಸಾಸಿವೆ ಪಿಲ್ಲೋ ಬೆಡ್ ವಿತ್ ಮಸ್ಕಿಟೋ ನೆಟ್. ಇದನ್ನು ಮಸ್ಕಿಟೋ ನೆಟ್ ಆಯ್ತಾ. ಈಸಿಯಾಗಿ ಹೋಗುತ್ತೆ ಅಂದ್ರೆ ನನ್ಗಂತೂ ಒಂಥರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಪ್ರಾಡಕ್ಟ್. ಇದು ಲೈಟ್ ಆಯ್ತಾ, ಇದು ಬೇಬಿ ಅಲ್ಲ, ಜಸ್ಟ್ ಇದನ್ನ ಈ ತರ ಹಾಕ್ಬಿಟ್ಟು ಒಂದು ಬೇಬಿ ಬ್ಯಾಗ್ ಅಂತಾನೆ ಹೇಳ್ಬೋದು. ಇದು ಬೇಬಿ ಪ್ರಾಡಕ್ಟ್ ಇಟ್ಕೊಳ್ಳೋಕೋಸ್ಕರನೇ ಮಾಡಿರೋಂತ ಬ್ಯಾಗ್. ಇದು ಮಸ್ಕಿಟೋ ಬ್ಯಾಟ್. ಇದು ಡಸ್ಟ್ಬಿನ್. ಇದು ನಿಮ್ ಬೆಡ್ ಪಕ್ಕ ಅಂತೂ ಇರಲೇಬೇಕು. ಪಾಪುಗೆ ನಾನು ಡೈಲಿ ಯೂಸ್ ಮಾಡೋದು ಈ ಲಂಗೋಟ್ಸು. ಸ್ವಲ್ಪ ದಪ್ಪ ಆದ್ಮೇಲೆ ಇದು ಚೆನ್ನಾಗುತ್ತೆ. ಇದರಲ್ಲಿ ಅಡ್ಜಸ್ಟೇಬಲ್ ಏನಂತಾರೆ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. ಯೂರಿನ್ ರಬ್ಬರ್ ಮ್ಯಾಟ್ ಅಥವಾ ಶೀಟ್. ಫೀಡಿಂಗ್ ಬಾಟಲ್, ಇನ್ನೊಂದು ಫೀಡಿಂಗ್ ಬಾಟಲ್ ಇದೆ. ಇದು ಮ್ಯಾನ್ಯುವಲ್ ಪಂಪ್. ಇದು ಥರ್ಮೋಮೀಟರ್. ಇದು ಪಾಪಿಗೆ ಮಿಟನ್ಸ್. ಈ ತರದ ಸಾಕ್ಸ್ ಕೂಡ ತಗೊಂಡಿದ್ದೆ. ಕೆಳಗಡೆ ಕಾಲಿಂದ ಹಾಕ್ಬೋದು, ಮೇಲ್ಗಡೆಯಿಂದ ಹಿಂಸೆ ಕೊಟ್ಟು ಹಾಕ್ಬೇಕು ಅನ್ನೋದೇನಿಲ್ಲ. ಈ ತರದ್ದು ತಗೋಬಹುದು ನೀವು. ಸೊ ನೆಕ್ಸ್ಟ್ ಬಂದು ಮುಸ್ಲಿಂ ಕಾಟನ್. ಸ್ವಾಡ್ಲಿಂಗ್ ಗೋಸ್ಕರ ನಾನು ತರಿಸಿದ್ದು ಟವಲ್ ಕೂಡ ಪ್ಯೂರ್ ಕಾಟನ್. ನಾನು ಬೇಬಿ ವೈಪ್ಸ್, ನರ್ಸಿಂಗ್ ಶಾಲ್ ಅಥವಾ ಫೀಡಿಂಗ್ ಶಾಲ್ ಅಂತ. ಇದನ್ನ ಇಲ್ಲಿ ಲಾಕ್ ಮಾಡ್ಕೊಂಡು ಈ ತರ ಲಾಕ್ ಮಾಡ್ಕೊಂಡು ಹೊರಗೆ ಬ್ರೆಸ್ಟ್ ಪ್ಯಾಡ್. ಸೊ ಈ ತರ ಬ್ರೆಸ್ಟ್ ಪ್ಯಾಡ್ ಅಂತ ಬರುತ್ತೆ. ನೈಲ್ ಕಟ್ ಮಾಡೋದಿಕ್ಕೆ ನೈಲ್ ಕಟರ್ ಯಾವ ಇದೆ. ಸೊ ನಾನು ಯೂಸ್ ಮಾಡಿ ಒಂದು ಬೆಲ್ಟ್. ಹೊಟ್ಟೆ ಸಣ್ಣ ಆಗುತ್ತೆ ಅಂತ ಹೇಳಿ 1 ವೀಕ್ ಮುಂಚೆ ಈ ಬೆಲ್ಟ್ ಅನ್ನ ತರಿಸಿದ್ದಾರೆ. ಒಂದು ಫೀಡಿಂಗ್ ಪಿಲ್ಲೋ. ದಿಸ್ ಇಸ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಆಯ್ತಾ.